ನಾನು ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಕೇಕ್ ಮಾಡ್ತಾ ಇದ್ದೀನಿ. ಸೊ ಕೇಕ್ನ ನಾವು ಯಾವ ರೀತಿಯಲ್ಲಿ ಮಾಡ್ಬೋದು, ಎಲ್ಲರ ಮನೆಯಲ್ಲೂ ಓವನ್ ಇರಲ್ಲ, ಎಲ್ಲರ ಮನೆಯಲ್ಲೂ ಓ ಟಿ ಜಿ ಇರೋದಿಲ್ಲ. ಸೊ ನಾನು ಓ ಟಿ ಜಿಯಲ್ಲಿ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೀನಿ, ಮತ್ತು ಕುಕ್ಕರಲ್ಲಿ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಮಾಡ್ತಾ ಇರೋದು ಎಗ್ಲೆಸ್ ಕೇಕ್. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಮೊದಲಿಗೆ ಕುಕ್ಕರಲ್ಲಿ ನಾವು ಕುಕ್ಕರಲ್ಲಿ ಮಾಡಬೇಕಾದ್ರೆ ಫಸ್ಟು ನಾವೇನು ಮಾಡಬೇಕು, ಪ್ರೀ ಹೀಟ್ ಮಾಡಬೇಕು ಕುಕ್ಕರ್ನ. ಸೊ ಅದಕ್ಕೆ ನಾನು ಸ್ಟವ್ ಹಚ್ಚಿ ಲೋ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ಸೊ ಕುಕ್ಕರ್ ಇಟ್ಟಿದ್ದೀನಿ. ಒಳಗಡೆ ಈ ಥರ ಒಂದು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ. ಸ್ಟ್ಯಾಂಡ್ ಇಟ್ಟು ಆದಮೇಲೆ ಈ ಥರ ಒಂದು ಪ್ಲೇಟ್ ಕೂಡ ಇಡ್ತಾ ಇದ್ದೀನಿ. ಈ ಥರ ಪ್ಲೇಟ್ ಇಟ್ಬಿಟ್ಟು ನಾನು 15 ಮಿನಿಟ್ಸ್ ಇಲ್ಲಿ ಕ್ಲೋಸ್ ಮಾಡ್ತೀನಿ. ಇದಕ್ಕೆ ಬೆಲ್ಟ್ ಹಾಕೋ ನೆಸೆಸಿಟಿ ಇಲ್ಲ. ನೋಡಿ, ನಾನೇನು ಬೆಲ್ಟ್ ಹಾಕಿಲ್ಲ. ವಿಷಲ್ ಕೂಡ ಬೇಡ. ಸೊ ಈ ಥರ ಕುಕ್ಕರ್ನ ಮುಚ್ಚಿಟ್ಟಿದ್ದೀನಿ. 15 ಮಿನಿಟ್ಸ್ ಹೀಗೆ ಬಿಡಬೇಕು. ಓಕೆನಾ? ಸೊ ಇದು ಕುಕ್ಕರ್ ಬಿಸಿ ಆಗೋಷ್ಟರಲ್ಲಿ ನಾವು ಕೇಕ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಹೇಗೆ ಮಿಕ್ಸ್ ಮಾಡಬೇಕು ಅಂತ ತೋರಿಸ್ತೀನಿ. ಸೊ ಅದನ್ನು ಮಾಡೋಣ ಫಸ್ಟ್. ಓಕೆ, ಈಗ ಏನೇನು ಐಟಮ್ ಬೇಕು ಕೇಕಿಗೆ ಅಂತ ಹೇಳ್ತಾ ಹೋಗ್ತೀನಿ. ನಾನು 2 ಕಪ್ ಆಗುವಷ್ಟು ಮೈದಾ ತೊಗೊಂಡಿದ್ದೀನಿ. ಸೊ 2 ಕಪ್ ಆಗುವಷ್ಟು ಸಕ್ಕರೆ ಕೂಡ ತೊಗೊಂಡಿದ್ದೀನಿ. 3/4 ಕಪ್ ಆಗುವಷ್ಟು ಕೋಕೋ ಪೌಡರ್ ತೊಗೊಂಡಿದ್ದೀನಿ. 1 ಕಪ್ ಅಷ್ಟು ಹಾಲು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪು ಇದೆ, ಇದು ಸ್ವಲ್ಪ ಅರ್ಧಕ್ಕಿಂತ ಜಾಸ್ತಿ ಇದೆ. ಅರ್ಧ ಕಪ್ಪಷ್ಟು ಮೊಸರು ಮತ್ತು ಅರ್ಧ ಕಪ್ಪಷ್ಟು ಆಯಿಲ್ ತೊಗೊಂಡಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನು ಬೇಕಿಂಗ್ ಪೌಡರ್, 1 ಟೇಬಲ್ ಸ್ಪೂನು ಬೇಕಿಂಗ್ ಸೋಡಾ, 1 ಚಿಟಿಕೆಯಷ್ಟು ಪುಡಿ ಉಪ್ಪು, ಮಾಮೂಲಿ ಉಪ್ಪು. ಆಮೇಲೆ 2 ಟೇಬಲ್ ಸ್ಪೂನ್ ಬಂದುಬಿಟ್ಟು ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸು ಆಲ್ಮಂಡು ಮತ್ತು ಕ್ಯಾಶ್ಯೂ ಅಂದರೆ ಪಿಸ್ತಾ. ಸೊ ಅಂದರೆ ಬಾದಾಮಿ, ಗೋಡಂಬಿ, ಪಿಸ್ತಾ, ಈ ಮೂರನ್ನು ನಾನು ಡ್ರೈ ಫ್ರೂಟ್ಸಾಗಿ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸಲ್ಲಿ ಸೊ ಇಷ್ಟು ಐಟಮ್ಸು ನಮಗೆ ಕೇಕ್ ಮಾಡಲಿಕ್ಕೆ ಬೇಕು. ಸೊ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಸಕ್ಕರೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಈ ಥರ ಮೈದಾನ ಹಿಂಗೆ ಸೋಸ್ಕೋಬೇಕು. ನೋಡಿ, ಆಲ್ಮೋಸ್ಟ್ ಎಲ್ಲ ಫಿಲ್ಟರ್ ಆಗಿದೆ. ಇವಾಗ ನಾನು ಏನು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ, ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ಇನ್ನಷ್ಟು ಬೇಕಿಂಗ್ ಸೋಡಾ, 1 ಚಿಟಿಕೆಯಷ್ಟು ಉಪ್ಪು. ಸೊ ಇದು ಬೇಕು. ಈ ಥರ ಆ್ಯಕ್ಚುಲಿ ಪಾತ್ರೆ ಚಿಕ್ಕದಾಯ್ತು ಅಂತ ಪಾತ್ರೆ ಚೇಂಜ್ ಮಾಡ್ತಾ ಇದ್ದೀನಿ, ಬಿಕಾಸ್ ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಪಾತ್ರೆ ದೊಡ್ಡದಾಗಿದ್ದಷ್ಟು ನನಗೆ ಕೈಗೆ ಹರ್ಸೋಕ್ಕೆ ಈಸಿ ಆಗುತ್ತೆ. 1 ಕಪ್ಪಷ್ಟು ಹಾಲು ಹಾಕ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಮೊಸರು ಹಾಕ್ತಾ ಇದ್ದೀನಿ, ಗಟ್ಟಿ ಮೊಸರು. ಸ್ವಲ್ಪ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಬ್ಯಾಟರ್ನ ನೀಟಾಗಿ ರೆಡಿ ಮಾಡಬೇಕು. ಬ್ಯಾಟರ್ ರೆಡಿ ಆಗಿದೆ. ಇದಕ್ಕೆ ಈಗ ರೆಡಿಯಾಗಿರೋ ಬ್ಯಾಟರ್ನ ಫಸ್ಟು ನಾನು ಕುಕ್ಕರಲ್ಲಿ ಇಡೋದಕ್ಕೆ ಹಾಕ್ತಾಯಿದ್ದೀನಿ. ಇದು ಕುಕ್ಕರಲ್ಲಿ ಇಡೋದಕ್ಕೆ ನಮಗೆ
ನಾನು ಜಸ್ಟ್ ಬರೀ ಬೆಣ್ಣೆ ಮಾತ್ರ ಹಾಕಿದ್ದೀನಿ. ಇದಕ್ಕೆ ನಾನೇನು ಬಟರ್ ಪೇಪರ್ ಹಾಕಿಲ್ಲ. ಸಾಕು. ಈಗ ಇದನ್ನು ಜಸ್ಟ್ ಹೀಗೆ ಸೆಪ್ರೇಟ್ ಆಗುತ್ತೆ. ಇದನ್ನು ಅಷ್ಟೇ ಆಗುತ್ತೆ. ಸೊ ಈಗ ನಾನು ಏನು ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡಿದ್ದೀನೋ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಈಗ ಎರಡು ರೆಡಿಯಾಗಿದೆ. ಈಗ ನಾನು ಇಲ್ಲಿ ಟೆಂಪ್ರೇಚರ್ ನಾನು 180 ಡಿಗ್ರಿ ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟ್ ಬಟನು. ಸೆಕೆಂಡ್ ಬಟನ್ ಬಂದುಬಿಟ್ಟು ನಾನು ಇಲ್ಲಿಗೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಇಟ್ಕೊಂಡಿದ್ದೀನಿ. 35. ಥರ್ಡ್ ಬಟನು 35ಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಓವನ್ ಆನ್ ಮಾಡಿದ್ದೀನಿ. ಇದು 15 ಮಿನಿಟ್ಸ್ ಪ್ರೀ ಹೀಟ್ ಆಗಿದೆ. ಸೊ ಇದರಲ್ಲಿ ಇಡ್ತಾ ಇದ್ದೀನಿ. 30 to 40 ಮಿನಿಟ್ಸ್ ಇಡಬೇಕು. ಇದರಲ್ಲಿ ಹಾಕಿ ಬಿಡ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ. ಇದು 40 ಮಿನಿಟ್ಸ್. ಇದು ಕೂಡ ಸೂಪರ್. ನೋಡಿ ಆಗ್ತಾಯಿತ್ತು, ಇವಾಗ ಆಗ್ತಾಯಿಲ್ಲ. ನೀಟಾಗಿದೆ. ಸೊ ಇವಾಗ ಇದನ್ನು ತೆಗಿತಾ ಇದ್ದೀನಿ. ಸೊ ಫೈನಲಿ ಕೇಕ್ ಆಗಿದೆ. ಇದು ಕುಕ್ಕರಿಂದ ಮಾಡಿರೋಂಥ ಕೇಕು. ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿ ಆಗಿದೆ, ಚೆನ್ನಾಗಿದೆ. ಬಿಸಿ ಇದೆ, ತುಂಬ ಬಿಸಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದು ಕುಕ್ಕರಿಂದ ಮಾಡಿರೋಂಥ ಕೇಕು. ಇದು ಕುಕ್ಕರಿಂದ ಮಾಡಿರೋಂಥ ಕೇಕು. ಇದು ಓವನಲ್ಲಿ ಮಾಡಿರೋ ಕೇಕು. ಎರಡೂ ತುಂಬ ಚೆನ್ನಾಗಿ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಚೆನ್ನಾಗಿ ಬಂದಿದೆ. ಸೊ ನಾನು ಇದನ್ನು ಇವಾಗಲೇ ಕಟ್ ಮಾಡಲ್ಲ, ಬಿಕಾಸ್ ಸ್ವಲ್ಪ ಹೊತ್ತು ಆರ್ಕೋಬೇಕು. ಸೊ ಎರಡೂ ಕೇಕ್ಗಳು ತುಂಬ ಚೆನ್ನಾಗೇ ಬಂದಿದೆ. ಸೊ ನಾನು ಇದನ್ನು ಇವಾಗಲೇ ಕಟ್ ಮಾಡಲ್ಲ, ಸ್ವಲ್ಪ ಹೊತ್ತು ಆರಬೇಕಿದು. ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ಆರ್ಕೋಬೇಕು. ಸೊ ನಾನು ಇದನ್ನು ನಾಳೆ ಬೆಳಿಗ್ಗೆ ಕಟ್ ಮಾಡ್ತೀನಿ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಇದೇನಿಲ್ಲ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಕೇಕ್ ಏನು ಹಾಳಾಗಲ್ಲ. ಬಿಕಾಸ್ ನೋಡಿ ಎಷ್ಟು ನೀಟಾಗಿ. ಆ್ಯಕ್ಚುಲಿ ಆಲ್ರೆಡಿ ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ. ನೋಡಿ ಆಲ್ರೆಡಿ ಗ್ಯಾಪ್ ಕಾಣಿಸ್ತಿದೆ. ತೆಗೆದ್ರೆ ಬರುತ್ತೆ, ಬಟ್ ಸ್ಟಿಲ್ ನಾನು ಇವಾಗ ತೆಗಿಯೋದಿಲ್ಲ. ನಾನು ನೈಟ್ ಬಿಟ್ಬಿಡ್ತೀನಿ, ಚೆನ್ನಾಗಿ ಆರ್ಕೊಳ್ಳುತ್ತೆ. ಬೆಳಗ್ಗೆ ಎದ್ದು ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ಕುಕ್ಕರಿಂದ ಮಾಡಿರೋ ಕೇಕು ಕೂಡ ರೆಡಿಯಾಗಿದೆ, ಓವನಿಂದ ಮಾಡಿರೋ ಕೇಕು ಕೂಡ ರೆಡಿಯಾಗಿದೆ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಫೈನಲಿ. ಸೊ ಫೈನಲಿ ಎರಡು ಥರ ಕೇಕು, ಅಂದರೆ ನಾನು ಓವನಲ್ಲಿ ಮಾಡಿ ಕೂಡ ತೋರಿಸಿದ್ದೀನಿ ಕೇಕ್ ಹೇಗೆ ಮಾಡ್ಬೋದು ಅಂತ. ಈವನ್ ಕುಕ್ಕರಲ್ಲೂ ಕೂಡ ಹೇಗೆ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಈ ಕೇಕು ನಾನು ರಾತ್ರಿ ಮಾಡಿಟ್ಟಿದ್ದಂಥ ಕೇಕು, ಓವರ್ನೈಟ್ ಕೂಲ್ ಆಗಲಿ ಅಂತ ಬಿಟ್ಟಿದ್ದೆ. ಇದು ಕುಕ್ಕರಲ್ಲಿ ಮಾಡಿರೋಂಥ ಕೇಕು.
ನೋಡಿ ತುಂಬ ನೀಟಾಗಿ ಬಂದಿದೆ, ಎಲ್ಲೂ ಕೂಡ ಕಿತ್ತೋಗಿಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ. ಆಮೇಲೆ ಇನ್ನೊಂದೇನೆಂದರೆ ನಾನು ಈ ಕೇಕ್ನ ನೀಟಾಗಿ ಕಟ್ ಮಾಡಿ ಮಕ್ಳಿಗೋಸ್ಕರ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟು ಈ ಕೇಕ್ ಬಂದು ನಾನು ಓವನಲ್ಲಿ ಅಂದರೆ OTGಯಲ್ಲಿ ಮಾಡಿದಂಥ ಕೇಕು. ಇದು ಕೂಡ ಅಷ್ಟೇ ತುಂಬ ನೀಟಾಗಿ ಬಂದಿದೆ. ಓವರ್ನೈಟಿಗೆ ಕೂಡ ಇದನ್ನು ಕೂಲ್ ಆಗಲಿ ಅಂತ ಬಿಟ್ಟಿದ್ದೆ. ಸೊ ನೋಡಿ ಪಾತ್ರೆ ನೋಡ್ಬೋದು, ಎಲ್ಲೂ ಕೂಡ ಏನು ಒಂದು ಚೂರು ಅಂಟ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಬಟರ್ ಪೇಪರ್ನ ರಿಮೂವ್ ಮಾಡಿ ಇದನ್ನು ಕೂಡ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ. ನೀವು ಕಟ್ ಮಾಡಿದಾಗ ನೋಡ್ಬೋದು ಇದು ಎಷ್ಟು ಚೆನ್ನಾಗಿ ಒಂದು ಚೂರು ಕಿತ್ತೋಗ್ದಂಗೆ ನೀಟಾಗಿ ನಾನು ಕಟ್ ಮಾಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಯೂಶ್ವಲಿ ನಾವು ಹೊರಗಡೆಯಿಂದ ನಾವು ಕೇಕ್ ತಂದಾಗ ಅದು ಕ್ರೀಮ್ ಕೇಕ್ ಇರುತ್ತೆ. ಸೊ ಅದೇನಾಗುತ್ತೆ, ಕ್ರೀಮ್ ಇರೋಂಥ ಕೇಕು ಮಕ್ಕಳಿಗೆ ಹೆಲ್ತಿಗೆ ಒಳ್ಳೆಯದಲ್ಲ. ಸೊ ಈ ಥರ ನೀವೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ನಿಮಗೆ ಮೈದಾ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ, ಮೈದಾ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಬೋದು. ಶುಗರ್ ಹಾಕ್ಲಿಕ್ಕೆ ಇಷ್ಟ ಆಗಿಲ್ಲ ಅಂದರೆ ನೀವು ಬೆಲ್ಲ ಕೂಡ ಯೂಸ್ ಮಾಡಿ ಕೇಕ್ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ನಾನು ಅದನ್ನು ಗೋಧಿ ಹಿಟ್ಟಿಂದ ಹೇಗೆ ಕೇಕ್ ಮಾಡೋದು, ಬೆಲ್ಲದಿಂದ ಹೇಗೆ ಕೇಕ್ ಮಾಡೋದು ಅದನ್ನು ಕೂಡ ನಾನು ತೋರಿಸ್ತೀನಿ. ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ, ಕಟ್ ಮಾಡಿದಾಗ ಅಷ್ಟೇ ಒಂದು ಚೂರು ಕೂಡ ಕೇಕ್ ಹಾಳಾಗಿಲ್ಲ. ನೀಟಾಗಿ ಕೇಕ್ ಕಟ್ ಮಾಡಿದ್ದೀನಿ. ಫ್ಲಫಿಯಾಗಿ ತುಂಬ ಚೆನ್ನಾಗಿ ಕೂಡ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು.